ಅಪ್ಪ ಸ್ವಾಮಿ, ಒಳಗಡೆ ಎಷ್ಟೊಂದು ಸೆಕೆ ಆಗುತ್ತೆ. ಇಲ್ಲಿ ಬಂದು ಕುತ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟೊಂದು ಬಿಸಿಲಲ್ಲಪ್ಪ. ಏನು ಮಾಡಲಿ? ಇಲ್ಲಿ ಒಂದು ಫ್ಯಾನ್ ಹಾಕ್ಸ್ಕೊಡ್ಬೇಕು. ಆವಾಗ ಸ್ವಲ್ಪ ಕುತ್ಕೊಂಡ್ರೆ ತಣ್ಣಗೆ ಗಾಳಿ ಆದರೂ ಬರುತ್ತೆ. ಅಲ್ಲ, ನಮ್ಮ ಅತ್ತೆ ಮನೇಲಿ ಯಾರು ಈಚೆ ಬರ್ತಾನೆ ಇಲ್ವಲ್ಲ? ನಾನು ಬಂದು ಇಷ್ಟು ದಿನ ಆಯಿತು, ಒಬ್ಬರು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ನನಗೆ ಅವ್ರಿಗೆ ಗೊತ್ತಾ ನಾನು ಇಲ್ಲಿದ್ದೀನಿ ಅಂತ? ಏನೋ ಗೊತ್ತಿಲ್ಲಕ್ಕಿಲ್ಲ ಅನಿಸುತ್ತೆ. ಇಲ್ಲ ಅಂದಿದ್ರೆ ನನ್ನ ಬಂದು ಯಾರಾದರೂ ಕೇಳ್ತಿದ್ರಲ್ವಾ? ಬಿಡು. ಆದರೂ ಪಾಪ ನನ್ನ ತಂಗಿ ಅವನ್ನ ಮದುವೆ ಮಾಡ್ಕೊಂಡೇ ಇದ್ದಾಳೆ. ಅವಳಿಗೆ ನಿಜವಾಗ್ಲೂ ಇಷ್ಟ ಇದೆಯಾ? ನನಗೇನೋ ಡೌಟಪ್ಪ. ಹಾಗಿದ್ದರೆ ಅವಳು ಹೇಗೆ ಮದುವೆ ಮಾಡ್ಕೊಂಡ್ಳು? ಇನ್ನೇನಿರುತ್ತೆ, ನಮ್ಮಮ್ಮ ಎದುರಿಸಿರ್ತಾರೆ ನಾನು ಸತ್ತೋಗ್ಬಿಡ್ತೀನಿ ಹಾಗೆ ಹೇಗೆ ಅಂತ. ಹಾಗೆ ಆಗಿರಬೇಕು. ಇಲ್ಲ ಸಾಮಾನ್ಯಗಳು ಒಪ್ಕೊಳ್ಳಲ್ಲ. ಹಾಗೆ ಆಗಿರುತ್ತೆ. ನಮ್ಮ ಅಪ್ಪ ಅಮ್ಮಗೆ ನನ್ನ ಕೋಪ ಕಡಿಮೆ ಆಗಿರುತ್ತೇನಾ? ಏನು ಹೇಳೋಕ್ಕಾಗಲ್ಲ. ನಮ್ಮ ಅಪ್ಪಂಗೆ ಒಂದು ವೇಳೆ ಕಮ್ಮಿ ಆಗಿದ್ರೂ ಆಗಿರುತ್ತೆ. ಆದರೆ ನಮ್ಮಮ್ಮನಿಗೆ ಅಯ್ಯಪ್ಪ ಖಂಡಿತ ಇರಲ್ಲ. ನಮ್ಮ ಅತ್ತೆ ಮಾವನಿಗೆ ಪಾಪ ನಮ್ಮ ಮಾವ ಬಿಡಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಮ್ಮ ಅತ್ತೆ ಇದೆಯಾಳಲ್ಲ ಯಪ್ಪ, ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ನಾನು? ಏನು ಮಾಡಲಿ ನಾನಿವಾಗ? ಅರೆ, ಇಲ್ಲಿ ಬರ್ತಾ ಇರೋದು ಮನೋಜ ಅಲ್ವಾ? ಅವನೇ. ಅರೆ ಮನಸ, ನೀನು ಇಲ್ಲಿ ಅಂದರೆ ನೀವು ಶಿಫ್ಟ್ ಆಗಿಬಿಟ್ರಾ? ಶರತ್ ಹೇಳ್ತಾ ಇದ್ದ. ಹಾಗೆ ನೀನು ಹೇಗಿದೆಯಾ? ಚೆನ್ನಾಗಿದೆಯಾ? ಹ್ಞೂ ಮಾವ, ನಾನು ಚೆನ್ನಾಗಿದ್ದೀನಿ. ಅಂದಾಗೆ ನೀನು ಹೇಗಿದ್ದೀಯಾ? ನನ್ನ ತಂಗಿ ಹೇಗಿದ್ದಾಳೆ? ನಿನ್ನ ಜೊತೆ ಅವಳು ಚೆನ್ನಾಗಿದ್ದಾಳಾ? ಬರ್ದಿಗಾರಂಡಿ? ಓಹೋ ಮಾನಸ, ಚೆಲ್ಲಮ್ಮ ಎಲ್ಲ ಉಣ್ಣವೆ? ಚೆನ್ನಾಗಿದ್ದೀನಿ ಅಕ್ಕ. ನೀವೆಲ್ಲ ಹೇಗಿದ್ದೀರಾ? ಅಲ್ಲ, ನಾನು ಬಂದು ಇಷ್ಟು ದಿನ ಆಯಿತು, ಒಬ್ಬರು ಈ ಕಡೆ ತಿರುಗಿ ನೋಡಲಿಲ್ಲ. ಯಾಕೆ? ನನ್ನ ಮೇಲೆ ನಿಮಗೂ ಕೋಪ ಇದೆಯಾ ಹೇಗೆ? ಚೇಚೆ, ಕೋಪ ಲಾಟದೆಲ್ಲ ಏನೂ ಇಲ್ಲ. ಸುಮ್ಕೆ ನಮ್ಮ ಅತ್ತಗಾರು ನೋಡಿದ್ರೆ ಏನಾದರೂ ಅನ್ಕೋತಾರೆ. ಮರ್ದಿಗಾರಂಡಿ ವಂಡಂಡಿ. ಮಾನ್ಸ, ಅಂದಂಗೆ ಮನೆ ಸೆಟ್ ಆಯ್ತಾ? ಶರತ್ತಲ್ಲಿ ಕಾಣಿಸ್ತಾ ಇಲ್ವಲ್ಲ? ಮಾವ, ಅವನು ಆ ಕೆಲಸಕ್ಕಂತ ಹೋಗಿದ್ದಾನೆ. ಬೆಳಗ್ಗೆ ಹೋಗಿ ಸಂಜೆವರೆಗೂ ಬರಲ್ಲ ಅವನು. ಓ ಹೌದಾ? ಸರಿ, ನಿಂಗೆ ಏನೋ ಸಹಾಯ ಬೇಕಾಗಿದ್ರೆ ನನ್ನ ಕೇಳು ಆಯಿತಾ? ಸರಿ ಮಾವ. ನಮ್ಮ ಮಾವ ಪರವಾಗಿಲ್ಲ, ನನ್ನ ಮೇಲೆ ಸಿಟ್ಟೆಲ್ಲ ಏನೂ ಇಲ್ಲ. ಅಲ್ಲ, ನಾನು ಇನ್ನು ಬೇಡ ಅಂತ ಬಿಟ್ಟಿದ್ರು ಇವ್ನು ಸಿಟ್ಟೇ ಬಂದಿಲ್ವಾ? ಏನೋ ಬಿಡು. ಸರಿ, ಒಳಗೆ ಹೋಗೋಣ. ಅಣ್ಣ, ನೀನು ಏನು ಮಾಡ್ತಾ ಇದೀಯಾ? ಶರತ್ ನೀನಾ ಅಪ್ಪ? ಏನು ಮಾಡಲಿ, ಹಿಂಗೆ ನಿಮ್ಮ ಅದಕ್ಕೆ ಹೇಳಿ ಕಳಿಸಿದ್ಲು, ಅದಕ್ಕೆ ಬಂದಿದ್ದೆ. ಯಾರೇ ಅದು? ಶರತ್ ಬಂದಿದ್ದಾನಾ? ಅದಕ್ಕೆ ನಾನೇ. ಅಲ್ಲ ಅಣ್ಣ, ದೊಡ್ಡದಕ್ಕೆ ಹತ್ರ ಈ ವಿಷಯನ ಇನ್ನು ಎಷ್ಟು ವರ್ಷ ಅಂತ ಮುಚ್ಚಿಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಹೇಳ್ಬೇಕು ತಾನೇ ಅಣ್ಣ? ನಾನು ಹಂಗೆ ಅನ್ಕೋತೀನಪ್ಪ, ಹೇಳ್ಬಿಡ್ಬೇಕು ಅಂತ. ಆದರೆ ನಿಮಗೆ ಗೊತ್ತಲ್ಲ ನಿಮ್ಮ ಅದಕ್ಕೆ ಹೆಂಗೆ ಆಡ್ತಾಳೆ ಅಂತ. ಅದಕ್ಕೆ ಇಷ್ಟು ವರ್ಷ ಹೇಳೋಕ್ಕಾಗಿಲ್ಲ. ಶರತ್, ನೀನಾದರೂ ಹೇಳಪ್ಪ. ನನಗಂತೂ ನಿಮ್ಮ ಅಣ್ಣಂಗೆ ಹೇಳಿ ಹೇಳಿ ಸಾಕಾಗೋಯ್ತು. ಅಲ್ಲ, ಇಷ್ಟು ವರ್ಷ ಏನೋ ಮುಗೀತು, ಆದರೆ ಮಕ್ಕಳು ಅಂತೀನಿ, ಮಗಳು ವಯಸ್ಸಿಗೆ ಬರ್ತಾ ಇದ್ದಾಳೆ. ಇನ್ನೂ ವಿಷಯ ಮುಚ್ಚಿಟ್ರೆ ಚೆನ್ನಾಗಿರುತ್ತಾ ಹೇಳು? ಅಣ್ಣ ನೋಡು, ಪಾಪ ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನೀನು ಹಿಂಗೆಲ್ಲ ಮಾಡಬಾರ್ದು ಅಣ್ಣ. ಸಾಕು, ಇಷ್ಟು ವರ್ಷ ಹೇಗೋ ಮುಚ್ಚಿಟ್ಕೊ ಬಂದಿದ್ಯಾ. ಅದಕ್ಕೆ ನೀಟಾಗಿ ಬಿಡಿಸಿ ಹೇಳು, ಅದಕ್ಕೆ ಅರ್ಥ ಮಾಡ್ಕೋತಾರೆ. ಹೇಳಿಬಿಡ್ತೀನಪ್ಪ. ಅದು ಸರಿ, ನೀನು ಇಲ್ಲಿಗೆ ಬಂದಿರೋ ವಿಚಾರ ಏನು? ಅಣ್ಣ ಅದೇನೂ ಇಲ್ಲ. ನಮ್ಮ ಮಾನ್ಸ ಇದ್ದಾಳಲ್ಲ, ಅವಳು ನಮ್ಮ ಅಪ್ಪ ಅಮ್ಮ ಬಗ್ಗೆ ಎಲ್ಲ ಕೇಳಿದ್ಲು. ಅದೇನೋ ಅವ್ರ ಬಗ್ಗೆ ಹೇಳಿದಾರಂತಲ್ಲ, ನಮ್ಮ ಅಪ್ಪ ಅಮ್ಮ ಅಲ್ಲೇ ಆತ್ಮವಾಗಿದ್ದಾರೆ ಹಾಗೆ ಹೀಗೆ ಅಂತ. ಅದಕ್ಕೆ ಸ್ವಲ್ಪ ಅವಳು ಎದ್ರುಕೊಂಡಿದ್ಲು. ಅದಕ್ಕೆ ನೀನಾದರೂ ಹೇಳೋಕ್ಕಂತ ಬಂದೆ. ಅಯ್ಯೋ, ಅದೆಲ್ಲ ಒಂದು ಕಾಲದಲ್ಲಿ ಇತ್ತು, ಈಗಲೂ ಇದೆ ಅಂತ ನಾನು ನಂಬೋಕ್ಕಾಗಲ್ಲಪ್ಪ. ಹೋಗಲಿ ಬಿಡು, ಇದ್ರೇ ಇರುತ್ತಾರೆ, ಅವ್ರೇನು ಬೇರೆಯವರ? ಅಪ್ಪ ಅಮ್ಮ ತಾನೇ. ಇಷ್ಟಕ್ಕೂ ಮಕ್ಕಳು ತಾನೇ ಏನೋ ಅನಾಹುತ ಮಾಡ್ತಾರೆ? ಏನೂ ಇಲ್ಲ, ಈ ಜನಗಳು ಸುಮ್ಮನೆ ಹೇಳ್ದೆ ಅದು ಇದು ಹೇಳ್ತಾರೆ ಕಣೋ. ನನಗೆ ಗೊತ್ತು ಅಣ್ಣ, ಆದರೆ ಪಾಪ ಮನಸ್ಸಿಗೆ ಸ್ವಲ್ಪ ಹೆದರಿಕೆ ಆಗಿಬಿಟ್ಟಿದೆ ಅಣ್ಣ. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಅಂದರೆ, ಹೀರಮ್ಮ ತಂಗಿ ಹೇಗಿದ್ರು ಇಲ್ಲಿದ್ದಾರಲ್ಲ, ಅವಳನ್ನ ನಮ್ಮ ಮನೆಗೆ ಕೆಲಸಕ್ಕೆ ಇಟ್ಕೊಬೇಡ ಅಂತ. ಅಂದರೆ ಅವ್ಳು ಪರ್ಮನೆಂಟಾಗಿ ನಮ್ಮ ಮನೇಲೆ ಇದ್ಬಿಡಲಿ ಅಂತ. ನೀನು ಏನಂತೀಯ ಅಣ್ಣ? ಅದೊಂಥರ ಒಳ್ಳೇದೇ. ನೋಡು, ಮಾತಾಡಿ ನೋಡು. ಪಾಪ ಅವಳಿಗೂ ಏನೋ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಕಣೋ. ನೀನು ಹಿಂಗೆ ಮಾಡೋದ್ರಿಂದ ಅವಳಿಗೂ ಒಂದು ಆಧಾರ ಸಿಗುತ್ತೆ. ಹಾಗೆ ಮಾಡು.
ಒಳ್ಳೇದೇ. ಅದಕ್ಕೆ ಹೋಗಿ ಹೇಳ್ತೀನಿ, ಅದಕ್ಕೆ ಈ ಥರ ಮಾತಾಡ್ತೀರಾ ಅಂತ. ನೋಡೋಣ ಏನಾಗುತ್ತೆ ಅಂತ. ಯಾಕೆಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವಾ, ಸುಮ್ಮನೆ ಹೆದರ್ಕೊತಾಳೇಣ, ಅದಕ್ಕೆ. ಹೌದು ಶರತ್, ನೀನು ಒಳ್ಳೇದೇ ಹೇಳ್ತಾ ಇದೀಯ. ಹಾಗೆ ಮಾಡು. ಈಗಿನ ಕಾಲದ ಹೆಣ್ಮಕ್ಳು ಎದುರ್ಕೊಳ್ಳಲ್ವಲ್ಲ. ಬಿಡು ಹೋಗ್ಲಿ, ಪಾಪ ಅವ್ರಿಗೆ ಮನಸ್ಸು ಹೇಗಿದೆ ಏನೋ. ಎದುರ್ಕೊಳ್ತಾಳೆ ಅನ್ನೋ ಆಗಿದ್ರೆ ಒಬ್ಬಳೇ ಬಿಡೋದು ಬೇಡ, ಜೊತೆಗೆ ಒಬ್ಳಿದ್ರೆ ಒಳ್ಳೇದೇ. ಸರಿ, ನಾನು ಬರ್ತೀನಿ, ಅದಕ್ಕೆ ಬಂದೆ ಅಣ್ಣ. ಅಯ್ಯೋ ಇರಪ್ಪ, ಕುತ್ಕೋ, ಕಾಫಿ ತಗೋಬರ್ತೀನಿ, ಕುಡ್ದು ಹೋಗುವಂತೆ. ಅಯ್ಯೋ ಇಲ್ಲ, ಅದಕ್ಕೆ ಪಾಪ ಅವಳು ಒಬ್ಬಳೇ ಇರ್ತಾಳೆ, ನಾನು ಹೋಗ್ತೀನಿ ಅಣ್ಣ, ಬರ್ತೀನಿ. ಏನ್ರಿ, ನಿಮ್ಮ ತಮ್ಮ ಕೇಳಿಸ್ಕೊಂಡ್ರಾ? ಒಂದು ಒಳ್ಳೆ ಮನಸ್ಸು ಮಾಡಿರಿ, ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಅಕ್ಕಂಗೆ ಹೇಳ್ಬಿಡಿ, ಆಯಿತಾ? ಇನ್ನೂ ಲೇಟ್ ಮಾಡೋ ಚೆನ್ನಾಗಿರೋದಿಲ್ಲ ರೀ. ಆಯಿತು ಮಂಗಳ, ಹಾಗೆ ಮಾಡ್ತೀನಿ. ಇವತ್ತೇ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಅಪ್ಪ ಸರಿ, ಇವಾಗದು ಒಳ್ಳೆ ಮನಸ್ಸು ಬಂತಾರ. ಕುತ್ಕೊಳ್ಳಿ, ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಸರಿ. ಅದಕ್ಕೆ ನೀನು ಇದೇನು ಹೇಳ್ತಾ ಇದೀಯಾ? ತನು ಹೀಗನ್ಲ? ಅಯ್ಯೋ ಹೌದು ಅದಕ್ಕೆ, ನಾನು ಎಷ್ಟು ಸಮಾಧಾನ ಮಾಡಿ ಎಷ್ಟು ರೀತಿ ಹೇಳಿದ್ರು ನಾನಂತೂ ನಮ್ಮ ಅವನ ಮನೆಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾವಳೆ. ನನಗೆ ವಿಷಯ ಹೇಳೋಕ್ಕೆ ನಿನ್ನ ಹತ್ರ ಮನಸ್ಸಿಲ್ಲ, ಆದರೂ ಸುಮ್ಮನೆ ನೀನು ಅಡುಗೆ ಮಾಡ್ಕೊಂತ ಅಂತ ಹೇಳೋಕ್ಕಂತ ಬಂದೆ. ಅದಕ್ಕೆ ಅಲ್ಲ, ನನ್ನ ಮಗಳು ನನ್ನ ಮೇಲೆ ಅಷ್ಟೊಂದು ಕೋಪ ಇದೆಯಾ ಅಂಥದ್ದು ನಾನು ಅವಳಿಗೆ ಏನು ಮಾಡ್ತೀನಿ ಅಂತೆ? ಓ, ನಾನು ಅವಳಿಗೆ ಇಷ್ಟ ಇಲ್ಲ ಅಂತ ಅಂದರೂ ಮದುವೆ ಮಾಡೋದ್ನಲ್ಲ, ಅದಕ್ಕೆ ಸಿಟ್ಟಾಗಿರ್ಬೋದೇನೋ ಅಲ್ವಾ ಅದಕ್ಕೆ? ಅಯ್ಯೋ ಅಷ್ಟೇ ಅಲ್ಲ, ಅವಳು ನಮ್ಮ ಮನಸ್ಸು ಜೊತೆ ಚೆನ್ನಾಗಿಲ್ಲ ಅಂದರೆ ಖುಷಿಯಾಗಿಲ್ಲ, ಅವನು ಒಟ್ಟಿನಲ್ಲಿ ಗಂಡ ಅನ್ನೋ ಥರ ನೋಡ್ತಾ ಇಲ್ಲ. ನಾನು ಹಂಗೆ ನೋಡ್ತಾ ಇರ್ತೀನಲ್ಲ, ಅವನ ಕನ್ನಡ ಕಳೆದೋದ್ರೆ ಹುಡುಕೊಡಲ್ಲ ಅಂತಾಳೆ. ನನಗೇನೋ ಅವರಿಬ್ಬರ ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ಅನಿಸ್ತಿದೆ. ಅದಕ್ಕೆ ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕಲ್ಲ. ಅದಕ್ಕೆ ಸ್ವಲ್ಪ ದಿನ ಟೈಮ್ ಕೊಡಿ, ಯಾಕೆಂದರೆ ಅವಳಿಗೆ ನಾವು ತುಂಬ ಬಲವಂತ ಮಾಡಿ ಮದುವೆಗೆ ಒಪ್ಸಿದ್ದೀವಿ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟರೆ ಅವಳು ಸರಿ ಹೋಗ್ತಾಳೆ, ಗೊತ್ತು ಅದಕ್ಕೆ. ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಸರಿ ಅದಕ್ಕೆ, ನಾನು ಬರ್ತೀನಿ, ಮಳೆ ಬರೋ ಆಗಿದೆ. ಅಯ್ಯೋ ಇದೇನಿದು ಹೀಗಾಯ್ತಲ್ಲ. ಯಾವುದಕ್ಕೊಂದ್ಸಲ ನನ್ನ ಮಗಳನ್ನ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅಂದಾಗೆ ಇದೇ ಮನೆ ಅಲ್ವಾ ನಮ್ಮ ಮಾನ್ಸ ಇರೋದು? ಒಳಗಡೆ ಹೋಗ್ಲಾ? ಬೇಡ, ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಆದರೆ ಯಾಕೋ ಮನಸ್ಸು ತಡಿತಿಲ್ವಲ್ಲ. ಇವನು ಯಾಕೆ ಇನ್ನೂ ಬಂದಿಲ್ವಲ್ಲ? ಅರೆ ಅಮ್ಮ, ನೀನು ಯಾಕಮ್ಮ, ಯಾಕೆ ನೀನು ನಿಂತ್ಕೊಬಿಟ್ಟಿದ್ಯಲ್ಲ? ಯಾಕೆ ನಮ್ಮ ಮನೆಯೊಳಗಡೆ ನೀನು ಬರೋದಿಲ್ವಾ? ಬಾಮ, ಒಳಗಡೆ ಬಾಮ. ನಾನು ನಿಂಗೆ ಅಮ್ಮನಲ್ಲ, ನೀನು ನನ್ನ ಮಗಳು ಅಲ್ಲ. ಇಷ್ಟಕ್ಕೂ ನನಗೆ ನಿಮ್ಮ ಮನೆ ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಹೋಗ್ತಾಯಿದ್ದೆ ನನ್ನ ಮಗಳ ಮನೆಗೆ. ಯಾಕಮ್ಮ, ಇದು ನಿನ್ನ ಮಗಳ ಮನೆ ಅಲ್ವಾ? ನಾನು ನಿನ್ನ ಮಗಳಲ್ವಾ? ಯಾಕಮ್ಮ, ಮದುವೆ ಎಷ್ಟು ದಿನ ಆದರೂ ನಿನ್ನ ಕೋಪ ಕಡಿಮೆ ಆಗಿಲ್ವಾ? ಅಂಥ ತಪ್ಪು ನಾನು ಏನು ಮಾಡಿದೆ ಅಮ್ಮ? ನಾಚಿಕೆ ಆಗಲ್ವಾ? ನಾನೇನು ತಪ್ಪು ಮಾಡಿದೆ ಅಮ್ಮ ಅಂತ ಕೇಳ್ತೀಯಲ್ಲ. ನೀನು ಮಾಡಿದ್ರೆ ನಿಮ್ಗೆ ತಪ್ಪು ಅಂತ ಅನಿಸ್ತಾನೆ ಇಲ್ವಾ ಮಾನ್ಸ? ಅಮ್ಮ, ನಾನು ಇವಾಗ ನಿಂಗೆ ಹೇಗೆ ಹೇಳಲಿ? ಸರಿ ಆಗಿದ್ದೇನು ಆಗಾಯಿತು, ಇನ್ನೂ ಎಷ್ಟು ವರ್ಷ ಅದು ನಡ್ಕೊಂಡು ಹೋಗ್ಬೇಕು ಅಂತ ಅಂತಿದ್ಯಾ? ನನ್ನ ತನನ ಬಿಟ್ಟರೆ ನಿಂಗಿನ್ನೂ ಎಷ್ಟು ಜನ ಮಕ್ಕಳಿದ್ದಾರೆ? ನಾವಿಬ್ಬೇ ತಾನೇ ಇರೋದು. ನಮ್ಮಿಬ್ಬರು ಕ್ಷಮಿಸದೆ ಹೋದರೆ ನೀನು ಹೇಗಮ್ಮ? ಅಮ್ಮ ಒಳಗಡೆ ಬಾಮ್ಮ, ಸುಮ್ಮನೆ ಎಲ್ಲ ನೋಡ್ತಾರೆ, ಎಲ್ಲರೂ ನೋಡ್ತಾರ. ಯಾಕೆ ನೀನು ಮದುವೆ ಸೆಟ್ಟಾದ ಹುಡುಗನ ಬಿಟ್ಟು ತಂದೆ ತಾಯಿಗೆಲ್ಲ ಮೋಸ ಮಾಡಿ ಹೋದಿಯಲ್ಲ, ಆವಾಗ ಜನ ನೋಡಿಲ್ವಾ? ಆವಾಗ ನಿನಗೆ ಇಷ್ಟು ಅವಮಾನ ಆಗಿಲ್ವಾ? ಇವಾಗ ಮಾತ್ರ ಅರ್ಥ ಆಯ್ತಾ ನಿನಗೆ ಅವಮಾನ ಅಂದರೆ ಏನು ಅಂತ? ಇದೇ ಅವಮಾನನೇ, ಇದಕ್ಕಿಂತ ಹೆಚ್ಚಾಗಿ ಅನ್ಭವಿಸಿದ್ದೀನಿ ನಾನು ನನ್ನ ಗಂಡ, ಗೊತ್ತಾ ನಿನಗೆ? ಓ, ಹಾಗಿದ್ದರೆ ನನಗೂ ಹಂಗೆ ಅವಮಾನ ಆಗಲಿ ಅಂತ ನೀನು ನನಗೆ ಈ ಥರ ಮಾತಾಡ್ತಾ ಇದೆಯಾ? ಸರಿ ಬಿಡಮ್ಮ, ಏನೋ ಹೆತ್ತ ತಾಯಿ ಅಲ್ವಾ ಅಂತ ಒಳಗಡೆ ಬಾ ಅಂತ ಕರೆದೆ. ನಿನಗೆ ಇಷ್ಟೊಂದು ಸ್ವಾಭಿಮಾನ ಇದ್ದರೆ ಪರವಾಗಿಲ್ಲ. ಮಾನಸ, ನೀನು ಇಷ್ಟೊಂದು ಬದಲಾಗಿಬಿಟ್ಟಿದೆಯೇ? ಇದು ನೀನೇನಾ? ಹಾಂ, ಈ ಥರ ಮಾತಾಡ್ತಾ ಇದೆಯಾ ನೀನು? ಮತ್ತೇನೇನು ಮಾಡಲಿ ಅಮ್ಮ, ಒಳಗಡೆ ಬಾ ಅಂದರೆ ಬರೋದಿಲ್ಲ ಅಂತ್ಯ, ಈ ಥರ ಮಾತಾಡಬೇಡ ಅಂತ್ಯ, ಅದು ಹೇಗಾಗುತ್ತೆ? ನೀನು ಸ್ವಲ್ಪ ಯೋಚನೆ ಮಾಡು ಅಮ್ಮ. ಹೆತ್ತ ಮಗಳಿಗೆ ತನ್ನ ಊರಲ್ಲಿ ತಾಯಿನೇ ಮರ್ಯಾದೆ ಕೊಡದೆ ಹೋದರೆ ಇನ್ನು ಈ ಊರಿನ ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಯೋಚನೆ ಮಾಡಿದ್ಯಾ ನೀನು? ಅಂದರೆ ನಿನಗೆ ತನು ಒಬ್ಬಳೇ ಮಗಳ, ನಾನು ನಿಂಗೆ ಏನೂ ಅಲ್ವಾ? ಹೌದು, ಹಾಗೆ ಅನ್ಕೋ. ನನಗೆ ತನು ಒಬ್ಬಳೇ ಮಗಳು, ನಾನು ಇನ್ನೊಬ್ಬ ಮಗಳು ಸತ್ತೋಗಿದ್ದಾಳೆ. ಅಮ್ಮ, ಎಂತ ಮಾತಾಡ್ಬಿಟ್ಟೆ ಅಮ್ಮ? ಹಾಂ, ನನ್ನ ಎದುರುಗಡೆನೆ ನನ್ನ ಮಗಳು ಸತ್ತೋದ್ಲು ಅಂದ್ಯಲ್ಲ, ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದ್ಯಾ ನೀನು? ಆಯಿತು, ನೀನು ಹೇಳ್ದಂಗೆ ಆಗಲಿ, ನಾನು ನಿನ್ನ ಪಾಲಿಗೆ ಸತ್ತಂಗೆ ಇರ್ತೀನಿ. ತನು ಒಬ್ಬಳೇ ನನ್ನ ಮಗಳು ಅಂತ ಇಷ್ಟು ಮರೆಸ್ತಾ ಇದೆಯಲ್ಲ, ನೋಡ್ತಾ ಇರು.
ಅವಳಿಂದನೇ ನಿಮಗೆ ಎಂಥ ಮರ್ಯಾದೆ ಹೋಗೋ ಕೆಲಸ ಮಾಡ್ತೀನಿ ಅಂತ. ನನ್ನನ್ನು ಎಷ್ಟು ಕೇಳ ನೋಡು ನೀನು. ನನ್ನನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ನನ್ನ ತಾಯಿಯಾಗಿ ನಿನಗೆ ಅಷ್ಟು ಹಠ ಇರಬೇಕಾದ್ರೆ ನನ್ನ ಮಗಳಮ್ಮ, ನನಗೆಷ್ಟು ಹಠ ಇರಬೇಕು ನೋಡ್ತಾ ಇರು. ಈ ಥರ ಮಗಳು ಇರ್ತಾರ ಅಂತ ಅನ್ಕೋಬೇಕು ಜನ. ನಾನು ನಿಂಗೆ ಆ ಥರ ಪಾಠ ಕಲಿಸ್ತೀನಿ. ನೋಡ್ತಾ ಇರು ಅಮ್ಮ, ನೋಡ್ತಾ ಇರು. ನನ್ನ ಎದುರುಗಡೆ ನನ್ನ ಮಗ ಸತ್ತೋದ್ಲು ಅಂದ್ಯಲ್ಲ, ನೀನು ಬಾಯಿಂದನೇ ನನ್ನ ಮಗಳೇ ಅಂತ ಕರಿಯಂಗೆ ಮಾಡ್ತೀನಿ. ನೋಡ್ತಾ ಇರು ಅಮ್ಮ.